ವರ್ಷಕ್ಕೆ ಕನಿಷ್ಠ 1 ಲಕ್ಷ ಮಂದಿಗೆ ತರಬೇತಿ ನೀಡಿ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ವಿದೇಶಕ್ಕೆ ಕಳುಹಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ನ ಸಿಇಒ ಸಂತೋಷ್ ಕುಮಾರ್ ಅವರು ಹೇಳಿದರು. ಭಾರತದ ಮೊದಲ ಸಂಸ್ಥೆ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ನ ಬೆಂಗಳೂರಿನ ಮೊಟ್ಟಮೊದಲ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಈ ತರಬೇತಿ ಕೇಂದ್ರದ ವಿವಿಧ ಕೋರ್ಸ್ಗಳಿಗೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಲಾಡ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಶಾಂತಿನಗರದ ಶಾಸಕ ಶ್ರೀ ಎನ್.ಎ. ಹ್ಯಾರಿಸ್, ನಿವೃತ್ತ IPS ಅಧಿಕಾರಿ ಹಾಗೂ ಬೆಂಗಳೂರಿನ ಮಾಜಿ ಪೊಲೀಸ್ ಆಯುಕ್ತರಾದ ಶ್ರೀ ಭಾಸ್ಕರ್ ರಾವ್, ಕರ್ನಾಟಕ ರಾಜ್ಯ ಖಾತರಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶ್ರೀ SR ಮೆಹರೋಜ್ ಖಾನ್ ಉಪಸ್ಥಿತರಿದ್ದರು. ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಟ್ರೈನಿಂಗ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಮುಸ್ತಾಕ್ ಅತಿಥಿಗಳನ್ನು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು, ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಒದಗಿಸುತ್ತಿರುವುದು ದೇಶದಲ್ಲಿ ಇದೇ ಮೊದಲು. ಈ ನಿಟ್ಟಿನಲ್ಲಿ BSVT ಪ್ರಮುಖ ಹೆಜ್ಜೆಯನ್ನಿಟ್ಟಿರುವುದು ಸಂತೋಷದ ಸಂಗತಿ. ಈ ಉದ್ಯಮದೊಳಗಿನ ಕೌಶಲ್ಯದ ಕೊರತೆಯನ್ನು ನೀಗಿಸುವ ಕೆಲಸ ಆಗಬೇಕು. ರಾಜ್ಯದಲ್ಲಿ ಪ್ರತಿ ವರ್ಷ 10 ಲಕ್ಷ ಮಕ್ಕಳು SSLC ಮುಗಿಸಿ ಹೊರಬರುತ್ತಾರೆ. ಈ ಪೈಕಿ 5 ಲಕ್ಷ ಮಂದಿ PUCಗೆ ಹೋಗುತ್ತಾರೆ. ಅದರಲ್ಲಿ 3 ಲಕ್ಷ ಮಂದಿ ಮಾತ್ರ ಪದವಿ, ಸ್ನಾತಕೋತ್ತರದಂತಹ ಉನ್ನತ ಶಿಕ್ಷಣದತ್ತ ಮುಖ ಮಾಡುತ್ತಾರೆ. SSLC ಮುಗಿಸಿದ ಉಳಿದ 7 ಲಕ್ಷ ಮಂದಿಗೆ ಅತ್ಯುತ್ತಮ ತರಬೇತಿ ನೀಡಿ ಅವರನ್ನು ಕೌಶಲ್ಯಯುತರನ್ನಾಗಿಸುವತ್ತ ಗಮನ ಹರಿಸುವ ಕೆಲಸ ಆಗಬೇಕಿದೆ. BSVTಯಂತಹ ಸಂಸ್ಥೆಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಇಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಲಭ್ಯವಾಗುವಂತೆ ಮಾಡಬೇಕು ಎಂದು ಹೇಳಿದರು. ಇವತ್ತು BSVT ಅಂತ ಹೇಳಿ, ಸೊ ಇಟ್ಸ್ ಬೇಸಿಕಲಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ನಲ್ಲಿ ಭಾರತ್ ಸ್ಕೂಲ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಒಂದು ವಿಶೇಷವಾದಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಈ ಕಂಪ್ನಿ ಮುಖಾಂತರ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮೊಹಮ್ಮದ್ ಮುಸ್ತಫನವರು ಪ್ರಾರಂಭ ಮಾಡಿದ್ದಾರೆ. ಅವರು ಈ ಒಂದು ಇನಿಷಿಯೇಟಿವ್ ಇದೆ. ಯಾಕಂದರೆ ಇದರಲ್ಲಿ ಆಲ್ ಓವರ್ ದ ವರ್ಲ್ಡ್ ಟುಡೇ ದಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ನಾವೇನು ಎಲಿವೇಟರ್ಸ್ ಅಂತ ಮಾತನಾಡ್ತೀವಿ, ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾತನಾಡ್ತೀವಿ, ಅದಕ್ಕೆ ತುಂಬ ಡಿಮಾಂಡ್ ಇದೆ. ಸೊ ಹಂಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ವರ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನನ್ನ ಮಾಹಿತಿ ಇರ್ತಕ್ಕಂಥ ಪ್ರಕಾರ, ಅವ್ರು ಹೇಳಿರ್ತಕ್ಕಂಥದ್ದು ಪ್ರಕಾರ. ಸೊ ಈ ಒಂದು ಇನಿಷಿಯೇಟಿವ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳುಗಳು ಯಾರು ಯೂಶ್ವಲಿ PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾರೆ, IT ಆಗಿದ್ದಾರೆ, ಡಿಪ್ಲೊಮಾ ಆಗಿದ್ದಾರೆ, ಅವರು ಟಾರ್ಗೆಟ್ ಆಡಿಯನ್ಸ್ ಆಗ್ತಾರೆ. ಅವ್ರ ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. 6 ತಿಂಗಳ 9 ತಿಂಗಳಕ್ಕೂ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಆದಮೇಲೆ 100% ಪ್ಲೇಸ್ಮೆಂಟ್ ಇದೆ, ರೈಟ್? ಸೊ ದೇ ಆರ್ ಗೋಯಿಂಗ್ ಟು ಗಿವ್ ದ ಪ್ಲೇಸ್ಮೆಂಟ್ ಫಾರ್ 100%. Whoever gets trained them, obviously there is some fee which they will speak about and perhaps they will come to know. So on the payment of the fees they train them, and after that 100% ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಇದು ಒಂದು ಪ್ರೋಗ್ರಾಮ್ ಇದೆ. ಸೊ ಐ ವಿಶ್ ದೆಮ್ ಅ ವೆರಿ ಗುಡ್ ಲಕ್ ಆ್ಯಂಡ್ ದಿಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಇದರಿಂದ ನಮ್ಮ ಯುವಕರಿಗೆ, ಕರ್ನಾಟಕದ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಪ್ರೋಗ್ರಾಮ್ ಇದೆ. ಇದನ್ನು ಸದುಪಯೋಗಪಡಿಸ್ಕೋಬೇಕಂತ ತಮ್ಮ ಮುಖಾಂತರ ಹೇಳ್ತೀನಿ. ಮತ್ತೊಮ್ಮೆ BSVTಯ ಈ ಒಂದು ಕಾರ್ಯಕ್ರಮ ಏನು ಅನುಕರಿಸಿದರೆ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭ ಹಾರೈಸಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮಸ್ಕಾರ. ನಮ್ಮ ಇಂಟೆನ್ಷನ್ ಅಂದರೆ ನಾವೆಲ್ಲ ಇಂಡಸ್ಟ್ರಿಯಲ್ಸ್, ಎಲ್ಲ ವರ್ಟಿಕಲ್ ಇಂಡಸ್ಟ್ರಿ, ಆದರೆ ನಮ್ಮ ಇಲ್ಲಿ ಯಾವುದೆಲ್ಲ ಲಿಫ್ಟ್ ಕಂಪನಿ ಇದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಯಿತು. ನಿಮಗೆ ಗೊತ್ತಿರ್ಬೋದು, ಇವತ್ತು ಲಾಂಚಲ್ಲಿ ಎಲ್ಲ ಕಂಪನಿ ಅವ್ರು ಬಂದಿದ್ದಾರೆ. ಅವರೆಲ್ಲ ತುಂಬ ರಿಕ್ವೈರ್ಮೆಂಟ್ಸ್ ಇದೆ. ಅವರೆಲ್ಲ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟೈಸ್ ಯಾರೂ ಇಲ್ಲ. ಸೊ ಅವರಿಗೆ ನಾವು ಎಕ್ಸ್ಪರ್ಟ್ ಮಾಡಿ ಅವರಿಗೆ ಕೊಡಬೇಕಂತ ಅವರು ಸಹ ನಮಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಬೇಸಲ್ಲಿ ನಾವು ಇಲ್ಲಿ ಮತ್ತು ಗ್ಲೋಬಲ್ಲಿ ಔಟ್ಸೈಡ್ ದ ಕಂಟ್ರಿ ನಾವು ಹೊರಗೆ ದೇಶದಲ್ಲಿ ಸಹ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಇದೆ. ಟ್ರೈನ್ ಮಾಡಿ ಜನಗಳು ಬೇಕಂತ ರಿಕ್ವೈರ್ಮೆಂಟ್ಸ್ ಬೇಕು. ಇದರ ಟ್ರೈನ್ಡ್ ಸ್ಟಾಫ್ ಈ ಇಂಡಸ್ಟ್ರಿಯಲ್ಲೇ ಇಲ್ಲ. ಅದು ನೋಡಿ, ಅದು ಕಲಿತು ಮತ್ತು ಅದಕ್ಕೆ ಬೇಕಾದ ಡೀಟೇಲ್ ಅಂದರೆ 2-3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು ಇದರ ಕೋರ್ಸನ್ನು ಕರಿಕ್ಯುಲಮ್ ಪ್ರಿಪೇರ್ ಮಾಡಲಿಕ್ಕೆ. ನಮ್ಮ ಇಂಡಸ್ಟ್ರಿ ಅವರ CEO ಅವರು ತುಂಬ ಟೀಮಲ್ಲಿ ಮಾಡಿ ಅವರೊಂದು ಇದರಲ್ಲಿ ಬುಕ್ಸ್, ಇದು ಮುಂಚೆ ಏನಾಗಿದೆ ಅಂದರೆ ಯಾರದು ಸ್ವಲ್ಪ ಏನಾದರೂ ಟ್ರೈನಿಂಗ್ ITI ಕೊಡಿಸಿದ್ದಾರೆ ಮತ್ತು ಅವರು ಹೋಗ್ತಾರೆ ಪರ್ಟಿಕ್ಯುಲರ್, ಮತ್ತು ಅವರು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಬರೋದು. ಅವರಿಗೊಂದು ಪರ್ಟಿಕ್ಯುಲರ್ ಕೋರ್ಸ್ ಅಂತ ಇಲ್ಲ. ಇದು ಇಂಡಿಯಾದಲ್ಲಿ ಫಸ್ಟ್ ಇಂಡಸ್ಟ್ರಿ ಸ್ಪೆಷಲಿ ಫಾರ್ ವರ್ಟಿಕಲ್ ಇಂಡಸ್ಟ್ರೀಸ್, ಅಂದರೆ ಲಿಫ್ಟ್ ಇಂಡಸ್ಟ್ರಿ. ನಾವು ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೇವೆ. ಆ್ಯಕ್ಚುಲಿ ಇದರ ವರ್ಡ್ ವರ್ಟಿಕಲ್ ಟ್ರಾನ್ಸ್ಪೋರ್ಟು, ನಾವು ನಮ್ಮ ಇಲ್ಲಿ ವರ್ಡಿಗೆ ಲಿಫ್ಟ್ ಅಂತ ಹೇಳ್ತಾರೆ, ಎಲಿವೇಟರ್ ಅಂತ ಕರೀತಾರೆ. ಸೈಂಟಿಫಿಕ್ ವರ್ಡ್ ಅಂದರೆ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್. ಈ ಸಂಸ್ಥೆಯ ಮೂಲಕ ನಾವು ಒಂದಷ್ಟು
ಶಿಕ್ಷಣವನ್ನು ಪಡೆದಂತಹ ಆ ಕನಿಷ್ಠ ಶಿಕ್ಷಣವನ್ನು ಪಡೆದಂತಹ SSLC PUC ಅವರಿಗೆ ಕಲಿತಂತಹ ವಿದ್ಯಾರ್ಥಿಗಳು ಅವರ ಬದುಕನ್ನೇ ಬೇರೆ ಬೇರೆ ರೀತಿಯಾಗಿ ಅವರು ಆ ಶಿಕ್ಷಣ ಪಡೆದು ಕೂಡ ಏನು ಉದ್ಯೋಗ ಇಲ್ಲದೆ ನಿರಾಶ್ರಿತರಾಗ್ತಾರೆ. ಅವರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಒಂದು ಉದ್ದೇಶವನ್ನು ಕೂಡ ನಮ್ಮ ಸಂಸ್ಥೆ ಇಟ್ಟುಕೊಂಡಿದೆ. ಆ ಉದ್ಯೋಗದ ಒಂದಿಗೆ ಅವರಿಗೆ ಆ ಏನು ಶಿಕ್ಷಣವನ್ನು ಅವರು ಪಡೀತಾರ ಆ ಸಂದರ್ಭದಲ್ಲಿ ಅವರಿಗೆ ಪಾರ್ಟ್ ಟೈಮ್ ಒಂದು ದಿವಸಕ್ಕೆ 4 ಗಂಟೆ 2 ಬ್ಯಾಚ್ಗಳ ಮೂಲಕ ನಾವೀಗ ಆರಂಭಿಸ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆಯನ್ನು ನಾವು ಮಾಡಿಕೊಂಡು ಹೋಗುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. 4 ಗಂಟೆಯ ಆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವರಿಗೆ ಆ ಪಾರ್ಟ್ ಟೈಮಲ್ಲಿ ಬೇರೆ ಏನಾದರೂ ಉದ್ಯೋಗವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದಾಗಿ ಈ ಶಿಕ್ಷಣವನ್ನು ಪಡೆದಂಥ ಮಕ್ಕಳಿಗೆ ನೇರವಾಗಿ ಅವರ ಏನು 1 ವರ್ಷದ ಕೋರ್ಸ್ ಮುಗಿದ ಕೂಡಲೇ ಅವರಿಗೆ ಉದ್ಯೋಗವನ್ನು ಕೊಡುವಂಥ ವ್ಯವಸ್ಥೆಗಳು ಈ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ನೆರೆಯ ದೇಶಗಳಲ್ಲಿ ಕೂಡ ಆ ಒಂದು ಸಂಬಂಧವನ್ನು ನಾವು ಇಟ್ಟುಕೊಂಡಿದ್ದೇವೆ ಈಗಾಗಲೇ. ಆದ್ದರಿಂದಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂಥ ಭರವಸೆಯನ್ನು ಮಾತ್ರ ಅಲ್ಲ, ಖಂಡಿತವಾಗಿಯೂ ಅವರಿಗೆ ಈ ಕೆಲಸವನ್ನು ಕಲಿತರೆ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಅವರಿಗೆ ಬೇಕಾದಷ್ಟು ಅವಕಾಶ ಇದೆ. ಈ ಶಿಕ್ಷಣವನ್ನು ಪಡೆದರೆ ಅವರು ಯಾರು ವಂಚಿತರಾಗುವುದಿಲ್ಲ.